ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಹಣ ಎಲ್ಲೋ ಒಂದು ಕಡೆಗೆ ನಿಂತುಬಿಟ್ಟಿದೆ. ಅದು ಸ್ವಲ್ಪ ಬಂದಿದ್ದರೆ ಅನುಕೂಲ ಆಗ್ತಾಯಿತ್ತು, ಅಲ್ಲದೆ ಕೆಲಸ ಕಾರ್ಯ ಎಲ್ಲ ನಿಧಾನವಾಗಿ ಸಾಗ್ತಾ ಇದೆ. ಎಲ್ಲೋ ಒಂದು ಕಡೆಗೆ ಆ ಕೆಲಸ ಅರ್ಧಕ್ಕೆ ನಿಂತುಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಅಥವಾ ನನ್ನ ಭಾಗ್ಯನೇ ಏನೋ ಚೆನ್ನಾಗಿಲ್ವೇ ಏನೋ, ಮತ್ತು ನನಗೆ ಶತ್ರುಗಳೆಲ್ಲ ಜಾಸ್ತಿ ಆಗ್ತಿದ್ದಾರೆ. ಈ ರೀತಿ ಹಲವು 10 ಸಮಸ್ಯೆಗಳಿಗೆ, ಒಂದು ವೇಳೆ ನನಗೆ ಧನ ಬರ್ತಾ ಇಲ್ಲ, ನನ್ನ ಭಾಗ್ಯ ಚೆನ್ನಾಗಾಗ್ತಾ ಇಲ್ಲ, ನನ್ನ ಗ್ರೋತ್ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆಗೆ ಸ್ಟಕ್ ಆಗಿಬಿಟ್ಟಿದ್ದೀನಿ, ಮತ್ತು ಎಲ್ಲೋ ಒಂದು ಕಡೆಗೆ ನಿಂತುಬಿಟ್ಟಿದೆ ಅಂತ ಅನಿಸಿದರೆ, ಯಾವುದೇ ಕೆಲಸ ಕಾರ್ಯಗಳು ಇರ್ಬೋದು, ಅಥವಾ ನನಗೆ ಯಾವುದೇ ರೀತಿಯ ಒಂದು ದೃಷ್ಟಿ ಆಗಿಬಿಡತ್ತೆ, ಯಾರೇ ಒಂದು ನೋಡಲಿ ಏನೇ ಆಗಲಿ ದೃಷ್ಟಿ ಆಗಿಬಿಡತ್ತೆ. ಈ ರೀತಿ ಯಾವುದೋ ಒಂದಿಷ್ಟು ಅಡಚಣೆ ಮಾರ್ಗದಲ್ಲಿ ನಿರಂತರವಾಗಿ ಬರ್ತಾ ಇದ್ದರೆ, ಆ ಕೆಲಸ ಕಾರ್ಯಗಳು ನಡೀಲಿಲ್ಲ, ಅಪೂರ್ಣವಾಗ್ತಾ ಇದ್ದರೆ, ಇಂತಹ ಸಂದರ್ಭದಲ್ಲಿ ಮತ್ತು ನಾನು ಎಲ್ಲ ಪ್ರಯತ್ನವನ್ನು ಪಡ್ತೀನಿ, ಮತ್ತು ನನ್ನಿಂದಾದಷ್ಟು ಎಲ್ಲ ಪ್ರಯತ್ನಗಳನ್ನು ಮಾಡ್ತೀನಿ, ಸಾಧ್ಯವಾದಷ್ಟು ಆಲೋಚನೆಯನ್ನು ಮಾಡಿ ಆ ಕೆಲಸ ಕಾರ್ಯಗಳನ್ನು ಕೈಗೊಳ್ತೀನಿ, ಹೀಗಿದ್ದರೂ ಆಗ್ತಾ ಇಲ್ಲ ಅಂತಂದಾಗ ಇವತ್ತು ತಿಳಿಸ್ತಕ್ಕಂಥ ಈ 2 ಪರಿಹಾರಗಳು ಅತ್ಯದ್ಭುತವಾಗಿ ಕೆಲಸವನ್ನು ಮಾಡ್ತವೆ. ಈ 2 ಪರಿಹಾರಗಳನ್ನು ಹೇಗೆ ಯಾವ ಥರ ಮಾಡ್ಕೋಬೇಕು ಅಂತ ನೋಡೋಣ. ಮೊದಲನೆಯ ಒಂದು ಪರಿಹಾರ ಅಂತಂದರೆ, ಸೈಕಲ್ ತುಳಿಯುವಾಗ ತಾವು ಗಮನಿಸಿರ್ಬೋದು, ಅಲ್ಲಿ ಚಿಕ್ಕ ಚಿಕ್ಕ ಸ್ಟೋನ್ಗಳಿರುತ್ತೆ. ಸೈಕಲ್ ತುಳಿಯುವಂತಹ ಸಂದರ್ಭದಲ್ಲಿ ಆ ಒಂದು ಸ್ಟೋನ್ಗಳನ್ನು ತಾವು ಸೈಕಲ್ ಶಾಪ್ಗಳಲ್ಲಿನೂ ಸಹಿತವಾಗಿ ಇದು ಸಿಗುತ್ತೆ, ತಂದ್ಕೋಬೋದು. ಒಂದು 5 ಇದ್ದರೆ ಸಾಕು. ಇದನ್ನು ಯಾವುದೇ ದಿವಸ ತಾವು ಇದನ್ನು ಮಾಡ್ಬೋದು. ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರ ದಿವಸ ಇದನ್ನು ಮಾಡ್ಬೋದು. ಇದನ್ನು ತೆಗೆದುಕೊಂಡು ಬಂದು ಅದಕ್ಕೆ ಕೆಂಪು ಬಣ್ಣವನ್ನು ಬಳಿಬೇಕು. ಇದೊಂದು ಕೆಲಸ ಅವನ್ನು ಎಕ್ಸ್ಟ್ರಾ ಮಾಡಬೇಕಾಗತ್ತೆ. ಕೆಂಪು ಬಣ್ಣವನ್ನು ಬಳಿದು ಆ ನಂತರ ಅದನ್ನು ಸ್ವಲ್ಪ ತಾವು ಬಿಸಿಲಿಗೆ ಒಣಗಿಸ್ಕೊಳ್ಬೋದು, ಅಥವಾ ನೆರಳಲ್ಲಾದರೆ ಸ್ವಲ್ಪ ದಿನ ಒಣಗೋದಕ್ಕೆ ಬಿಟ್ಟು ಚೆನ್ನಾಗಿ ಒಣಗಿದ ನಂತರ ತಾವು ಅದನ್ನು ತಮ್ಮ ಒಂದು ಪರ್ಸ್ನಲ್ಲಿ ಅಥವಾ ಬ್ಯಾಗ್ನಲ್ಲಿ ಇಟ್ಕೊಳ್ಬೋದು. ಇದನ್ನು ತಾವು ಏನು ಮಾಡ್ಬೋದು, ಕೆಂಪು ಬಟ್ಟೆಯಲ್ಲಿ ಹಾಕಿ ಸುತ್ತಿನೂ ಇಟ್ಕೋಬೋದು, ಹಾಗೇನೂ ತಮ್ಮ ಪರ್ಸ್ಗಳಲ್ಲಿ ಅಥವಾ ಬ್ಯಾಗ್ಗಳಲ್ಲಿ ಇಟ್ಕೋಬೋದು. ಇದು ತಮ್ಮ ಒಂದು ಕೆಲಸ ಕಾರ್ಯಗಳು ಎಲ್ಲೆಲ್ಲಿ ಅಡಚಣೆ ಆಗಿರುತ್ತೆ, ಅಥವಾ ಆ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಳಂಬ ಆಗ್ತಾ ಇರುತ್ತೆ, ಅಥವಾ ಯಾವತ್ತು ನೋಡಿದ್ರೂ ಏನಾದರೂ ಒಂದು ಅಡೆತಡೆ ಆಗ್ತಾನೇ ಇರುತ್ತೆ, ಇಂತಹ ಒಂದು ಕಾರ್ಯದಲ್ಲಿ ತುಂಬ ಚೆನ್ನಾಗಿ ಇದು ಕೆಲಸವನ್ನು ಮಾಡುತ್ತೆ. ಮತ್ತು ಇನ್ನೊಂದು ರೆಮಿಡಿಯನ್ನು ನೋಡೋದಕ್ಕೋದ್ರೆ, ಇದಕ್ಕೆ ಕೆಲವು ಮನೆಯಲ್ಲಿರುವಂತಹ ಸಾಮಗ್ರಿಗಳು ಸಾಕಾಗತ್ತೆ. ಮುಖ್ಯವಾಗಿ ಕಾಳು ಮೆಣಸು ಒಂದು 9 ಕಾಳು ಮೆಣಸನ್ನು ತಾವು ತೆಗೆದುಕೊಳ್ಳಿ. ಈ ಕಾಳು ಮೆಣಸನ್ನು ತಾವು ತಮ್ಮ ಒಂದು ಏನು ಮಾಡಬೇಕಂತಂದರೆ, ಒಂದು ಬಿಳಿಯದಾದಂತಹ ಬಟ್ಟೆನೂ ತೆಗೆದುಕೋಬೋದು, ಇಲ್ಲ ನನ್ನ ಹತ್ರ ಅಂತಂದರೆ ಬಿಳಿಯ ಪೇಪರ್ ಆದ್ರೂ ಸಾಕಾಗುತ್ತೆ. ತಾವು ಅದರಲ್ಲಿ ಇಡಿ. ನಂತರ ಇದು ಏನು ಅಂತಂದರೆ, ಭಾಗ್ಯ, ನನಗೆ ಏನೋ ಭಾಗ್ಯನೇ ಇಲ್ಲ ಅಂತ ಅನಿಸುತ್ತೆ, ನಾನು ಲಕ್ಕಿನೇ ಇಲ್ಲ ಅನಿಸುತ್ತೆ, ಜೀವನನೇ ಹೀಗೋ ಏನೋ, ಒಳ್ಳೆಯದೇ ಆಗಲ್ಲ, ಇಂತಹ ಸಂದರ್ಭದಲ್ಲಿ ಈ ಒಂದು ಕಾಳುಮೆಣಸು ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ. ನಂತರ ತೆಗೆದುಕೊಳ್ಳಿ ಒಂದು ಅರಿಶಿಣದ ಕೊಂಬು. ಅರಿಶಿಣ ಕೊಂಬು ತಾವು ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ತಂದ್ಕೋಬೋದು. ಆ ಅರಿಶಿಣ ಒಂದು ಕೊಂಬೇನಿದೆ, ಅದು ಒಂದು ಶುಭ ಕಾರ್ಯಗಳಿಗೆ ಸಹಾಯ ಮಾಡುತ್ತೆ. ಅಂದರೆ ಬಾಂಧವ್ಯವನ್ನು ಸರಿಪಡಿಸುವಲ್ಲಿ, ಬಾಂಧವ್ಯವನ್ನು ಉತ್ತಮಗೊಳಿಸುವಲ್ಲಿ ಸಹಾಯ ಮಾಡುತ್ತೆ. ಅದನ್ನು ಆ ಒಂದು ಬಿಳಿಯ ಬಟ್ಟೆ ಅಥವಾ ಬಿಳಿಯ ಪೇಪರ್ನಲ್ಲಿ ಅದನ್ನು ಇಡಿ. ನಂತರ 9 ಏಲಕ್ಕಿ, ಅದರಲ್ಲಿ ತಾವು ಮುಖ್ಯವಾಗಿ ಹಸಿರು ಏಲಕ್ಕಿಯನ್ನು ತೆಗೆದುಕೊಳ್ಳಿ. ತಮಗೆ ಸಿಗತ್ತೆ, ಅಂಗಡಿಗಳಲ್ಲಿ ತಗೋಬೋದು. ಇದನ್ನು ತಾವು ವಾರದ ಯಾವುದೇ ದಿನದಂದು ಸಹಿತ ತಗೊಂಡು ಬರ್ಬೋದು.
ಮುಖ್ಯವಾಗಿ ಬುಧವಾರ ತಂದರೆ ಉತ್ತಮ. ಇಲ್ಲ ಅಂತಂದರೆ ಯಾವುದೇ ದಿನ ತನ್ನಿ ಪರವಾಗಿಲ್ಲ. ಅದನ್ನು ತೆಗೆದುಕೊಂಡು ಬಂದು ಅದನ್ನು ಸಹಿತವಾಗಿ ತಾವು ಈ ಒಂದು ಬಟ್ಟೆ ಅಥವಾ ಪೇಪರ್ನಲ್ಲಿ ಇಡಿ. ಈ 9 ಏಲಕ್ಕಿಯನ್ನು, ಈ ಏಲಕ್ಕಿ ಏನಿದೆ ಅದು ವಿಶೇಷವಾಗಿ ತಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ತುಂಬ ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ. ಎಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಿಕ್ಕಾಕ್ಕೊಂಡಿದ್ದೀವೋ ಅಥವಾ ತೊಂದರೆ ಆಗ್ತಿದೆಯೋ ಅದನ್ನು ಮುಂದೆ ಸಾಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದೇ ರೀತಿ 9 ಲವಂಗ. ಈ ಲವಂಗ ಏನು ಮಾಡುತ್ತೆ ಅಂತಂದರೆ ನಮಗೆ ಯಾವುದೇ ರೀತಿಯ ದೃಷ್ಟಿ ಅಥವಾ ನಕಾರಾತ್ಮಕವಾದಂತಹ ಅಡೆತಡೆಗಳಿದ್ದರೆ ಅದನ್ನು ಇದು ನಿವಾರಣೆ ಮಾಡುತ್ತೆ. ಅದೇ ರೀತಿಯಲ್ಲಿ 9 ದಾಲ್ಚಿನ್ನಿ ಅಥವಾ ಅದನ್ನು ಚಕ್ಕೆ ಅಂತಲೂ ಹೇಳ್ತೇವೆ, ಅದನ್ನು ನೀವು ಇಡಬಹುದು. ಆ ರೀತಿಯದಾಗಿ 9 ಅಂತಂದರೆ ತಮಗೆ ಅದು ಯಾವ ರೂಪದಲ್ಲಿ ಇರುತ್ತೋ, ಈಗ ಅಂಗಡಿಯಲ್ಲಿ ತಂದಾಗ 9 ಅಂತಂದರೆ ಆ 9 ಪೀಸು ಹೇಗೆ ಮುರಿದುಕೊಂಡಿರುತ್ತೋ ಆ ಒಂದು ಲೆಕ್ಕದಲ್ಲಿ ತೆಗೆದುಕೊಳ್ಳಿ. ನೀವೇ ಮುರಿದು ಇಡೋದೇನು ಬೇಡ, ಅದು ಯಾವ ರೀತಿ ಇರುತ್ತೋ ಆ ಥರ 9 ಪೀಸ್ ತೆಗೆದುಕೊಳ್ಳಿ. ಅದನ್ನು ಆ ಬಟ್ಟೆ ಅಥವಾ ಪೇಪರ್ನಲ್ಲಿಡಿ. ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಅದನ್ನು ತಾವು ಮಲಗುವಂತಹ ಬೆಡ್ ಕೆಳಗಡೆಗೆ ಅದನ್ನು ಇಟ್ಬಿಟ್ಟು ಏನು ಅಂತಂದರೆ ಒಂದು ಮನಸ್ಸಿನಿಂದ ಶುದ್ಧ ಸಂಕಲ್ಪವನ್ನು ಮಾಡಿ, ಎಲ್ಲ ಆ ಒಂದು ಏಲಕ್ಕಿ ಲವಂಗ ಇರ್ಬೋದು ಅಥವಾ ದಾಲ್ಚಿನ್ನಿ ಚಕ್ಕೆ ಇರ್ಬೋದು, ಅರಿಶಿಣದ ಕೊಂಬು ಇರ್ಬೋದು, ಈ ರೀತಿ ಏನೇನು ನಾವೆಲ್ಲ ಕಾಳುಮೆಣಸು ಎಲ್ಲ ಐಟಮನ್ನು ಹಾಕಿರ್ತೀವಿ ಅದನ್ನು ಒಂದು ಸಾರಿ ಸ್ಮೃತಿಯಲ್ಲಿ ತೆಗೆದುಕೊಂಡು ಬಂದು ನನ್ನ ನಿಂತಿರುವ ಅಥವಾ ಅಪೂರ್ಣವಾಗಿರುವಂಥ ಕೆಲಸ, ಅಡೆತಡೆ ಆಗಿರ್ತಕ್ಕಂಥ ಕೆಲಸ, ಏನೊಂದು ನಮ್ಮ ಭಾಗ್ಯದಲ್ಲೇ ಈ ರೀತಿ ಆಗ್ತಿದೆ ಅಂತ ಏನು ಬೇಜಾರಾಗ್ತಿದೆ, ಇದೆಲ್ಲವೂ ದಾಲ್ಚಿನ್ನೂ ಸಹಿತವಾಗಿ ನಮಗೆ ಒಳ್ಳೆಯ ಒಂದು ಭಾಗ್ಯವನ್ನು ತಂದುಕೊಡುತ್ತೆ, ಮುಂದೆ ಒಳ್ಳೆಯದಾಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈ ರೀತಿ ಇವೆಲ್ಲವೂ ನನಗೆ ಈಗ ಸಪೋರ್ಟ್ ಮಾಡ್ತಾ ಇದೆ, ನನ್ನೆಲ್ಲ ಅಪೂರ್ಣವಾಗಿರ್ತಕ್ಕಂಥದ್ದು ಅಡೆತಡೆದು ಎಲ್ಲ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಅಂದ್ಕೊಂಡು ಆ ನಂತರ ಹೋಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿ ನಂತರ ಇದು ಸಂಪೂರ್ಣವಾಗಿ ಈಗ ದೂರ ಆಗಿದೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಅದನ್ನು ಆ ಒಂದು ಬೆಡ್ ಕೆಳಗಡೆ ನೀವು ಮೊದಲೇ ಸಂಕಲ್ಪ ಮಾಡಿನೂ ಇಡ್ಬೋದು ಅಥವಾ ಬೆಡ್ ಕೆಳಗಡೆ ಇಟ್ಬಿಟ್ಟು ಸಂಕಲ್ಪವನ್ನು ಮಾಡ್ಬೋದು. ಈ ರೀತಿ ಮಾಡಿ ಅದನ್ನು ಕೆಳಗಡೆ ಇಡಿ. ಇದು ತಮಗೆ ಒಂದು ಉತ್ತಮವಾಗಿ ಆಗ್ತಾ ಇದೆ ಅಥವಾ ಕೆಲಸ ಮುಗೀತು ಅಥವಾ ಇಂಥ ಒಂದು ಕೆಲಸ ಆಗ್ತಾ ಇದೆ ಅಥವಾ ಸಕ್ಸಸ್ ಆಗ್ತಿದೆ, ಈ ಥರದ ಎಲ್ಲಿವರೆಗೆ ತಮಗೆ ಅನಿಸುತ್ತೋ ಅಲ್ಲಿವರೆಗೆ ತಾವಿದನ್ನು ಇಡ್ಬೋದು. ನಂತರ ಅದನ್ನು ಡಸ್ಟ್ಬಿನ್ಗೆ ಹಾಕ್ಬೋದು. ಅದನ್ನು ತಾವು ಮತ್ತೆ ಉಪಯೋಗಿಸೋದು ಬೇಡ. ಈ ರೀತಿಯಾಗಿ ತಾವು ಇವೆರಡು ರೆಮಿಡಿಯನ್ನು ಮಾಡ್ತಾ ಬನ್ನಿ. ಹಾಗೆ ಒಳ್ಳೆಯದಾದಂತಹ ಕಾರ್ಯಗಳು ಜೀವನದಲ್ಲಿ ಆಗೋದಕ್ಕೆ ಇವು ಅನುಕೂಲ ಮಾಡಿಕೊಡುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೆ ಶುಭಮಸ್ತು. ಧನ್ಯವಾದಗಳು.